ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿಯಲ್ಲಿ 446 ಅಂಕಗಳ ಭಾರೀ ಬಂಪರ್ ಚೇತರಿಕೆ. 5 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ನಿಫ್ಟಿಯಲ್ಲಿ ಒಂದು ದೊಡ್ಡ ಬಂಪರ್ ರ್ಯಾಲಿ ಆಯಿತು. ಬಹಳ ದಿನಗಳ ಮೇಲೆ, ಅಂದರೆ ಇಷ್ಟು ದಿನ ಒಂದಷ್ಟು ಕ್ವಾಯಟ್ ಆಗಿ ಟ್ರೇಡಿಂಗ್ ಆಗ್ತಾ ಇತ್ತು. ನಿಜ ಹೇಳಬೇಕು ಅಂತಂದ್ರೆ ಬಹಳ ದಿನಗಳ ಮೇಲೆ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ನಿಫ್ಟಿ 50 ಇವತ್ತು 1.9% ರ್ಯಾಲಿಯನ್ನು ಕಂಡಿತು. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ 1.1 ಮತ್ತು 0.6% ರೆಸ್ಪೆಕ್ಟಿವ್ಲಿ ತಲಾ ಮೇಲಕ್ಕೆ ಹೋಗಿದೆ. ಸಾಮಾನ್ಯವಾಗಿ ನಿಫ್ಟಿ 50 ಮೇಲಕ್ಕೆ ಹೋಯಿತು ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಮೋಸ್ಟ್ಲಿ FIs ಒಂದಷ್ಟು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಹಾಕಿದ್ದಾರೆ. ಬಹಳ ದಿನಗಳ ಮೇಲೆ ಹೂಡಿಕೆದಾರರಿಗೆ ಇವತ್ತು ಒಂದಷ್ಟು ಸಂತೋಷ ಆಗಿರಬೇಕು. ಯಾಕಂದ್ರೆ ಅವರ ಪೋರ್ಟ್ಫೋಲಿಯೋ ಒಂದು ಒಳ್ಳೆಯ ಪರ್ಸೆಂಟೇಜ್ ಅಲ್ಲಿ ಮೇಲಕ್ಕೆ ಹೋಗಿರುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಸರ್ಪ್ರೈಸ್ ರ್ಯಾಲಿ, ಆಶ್ಚರ್ಯಕರವಾದಂಥ ರೀತಿಯಲ್ಲಿ ರ್ಯಾಲಿ ಆಯಿತು. ಅದಕ್ಕೆ ಕಾರಣಗಳು, ಮೊದಲನೇದ್ದು ಬೌನ್ಸ್ ಫ್ರಮ್ 200 DMA. ಇಷ್ಟು ದಿನ ನಿಫ್ಟಿ ಸ್ಲೈಟ್ಲಿ ಬಿಲೋ 200 DMA ಟ್ರೇಡ್ ಆಗ್ತಾ ಇತ್ತು. ಮತ್ತೆ ಇವತ್ತು 200 DMA ಮೇಲೆ ಕ್ಲೋಸ್ ಆಗಿದೆ. 24,000 ಸೈಕಲಾಜಿಕಲ್ ಮಾರ್ಕ್ ಮೇಲೆ ಕೂಡ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 24,000 ಅಂಕಗಳು ನಿಫ್ಟಿಗೆ ಒಂದು ಸೈಕಲಾಜಿಕಲ್ ಮಾರ್ಕಪ್. ಅದೇ ರೀತಿ 200 ಡೇಸ್ ಮೂವಿಂಗ್ ಆವರೇಜ್ ಕೂಡ. ಅದರಿಂದ ಮಾರುಕಟ್ಟೆ ಮೇಲಕ್ಕೆ ಹೋಗಿದೆ. ಮತ್ತೆ ಇನ್ನೊಂದಷ್ಟು ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಇದೇ ಲೆವೆಲ್ ಅಲ್ಲಿ ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ. 2, ಆಪ್ಟಿಮಿಸಮ್ ಆಫ್ ಅಪ್ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಕ್ಟೋಬರ್ ಡಿಸೆಂಬರ್ ಕ್ವಾರ್ಟರ್ ಚೆನ್ನಾಗಿರಬಹುದು ಅಂತ ಒಂದಷ್ಟು ಆಪ್ಟಿಮಿಸಮ್ ಇದೆ. ಆದರೆ ಜುಲೈ ಸೆಪ್ಟೆಂಬರ್ 2024 ಒಂದಷ್ಟು ಡಲ್ ಆಗಿತ್ತು. ಅಲ್ಲದೆ GDP ಕೂಡ ಒಂದಷ್ಟು ಕೆಳ ಹೋಗಿತ್ತು. ಆದ್ದರಿಂದ ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ ಬರಬಹುದು ಅಕ್ಟೋಬರ್ ಡಿಸೆಂಬರ್ 2024 ರಿಸಲ್ಟ್ ಇಂದಾಗಿ. ಮತ್ತು ಆ ರಿಸಲ್ಟ್ಗಳು ಜನವರಿ 15ನೇ ತಾರೀಕಿನ ಮೇಲೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಖುಷಿಯಿಂದಾಗಿ ಮಾರುಕಟ್ಟೆ ಮೇಲ್ಗೆ ಹೋಗಿರ್ಬೋದು. 3ನೇ ಕಾರಣ, ಡಿಸೆಂಟ್ GST ಕಲೆಕ್ಷನ್. ಡಿಸೆಂಬರ್ನ GST ಕಲೆಕ್ಷನ್ 7.3% ಮೇಲಿತ್ತು ಕಂಪೇರ್ ಟು ಕಳೆದ ವರ್ಷ ಡಿಸೆಂಬರ್ 1.77 lakhs ವರೆಗೂ ಹೋಗಿದೆ. ತಜ್ಞರ ಪ್ರಕಾರ ಇದು ಒಂದು ಸ್ಟ್ರಾಂಗ್ ಸಿಗ್ನಲ್, ಇಕಾನಮಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಅದರಿಂದಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟಿಗೆ ಬೂಸ್ಟರ್ ಸಿಗಬಹುದು. GST ಕಲೆಕ್ಷನ್ ಬಗ್ಗೆ ಒಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದ್ದು ಮೇ 2024 GST ಕಲೆಕ್ಷನ್ 1,72,739 ಕೋಟಿ. ಜೂನ್ 2024 1,73,813 ಕೋಟಿ. ಜುಲೈ 2024 1,82,075 ಕೋಟಿ. ಆಗಸ್ಟ್ 2024 1,74,962 ಕೋಟಿ. ಸೆಪ್ಟೆಂಬರ್ 2024 1,73,240 ಕೋಟಿ. ಅಕ್ಟೋಬರ್ 2024 1,87,346 ಕೋಟಿ. ನವೆಂಬರ್ 2024 1,82,269 ಕೋಟಿ. ಡಿಸೆಂಬರ್ 2024 1,76,857 ಕೋಟಿ. 4ನೇ ಕಾರಣ, ಇವತ್ತು ಒಂದು ರ್ಯಾಲಿ ಆಗಲಿಕ್ಕೆ ಬಾರ್ಗೇನ್ ಬೈಯಿಂಗ್. ನಿಫ್ಟಿ 10% ಕೆಳಗಿದೆ ಲೈಫ್ ಟೈಮ್ ಹೈಯಿಂದ. ಆದ್ದರಿಂದ ಬಹಳಷ್ಟು ಹೂಡಿಕೆದಾರರು ಮತ್ತೆ ಷೇರುಗಳನ್ನು ಪರ್ಚೇಸ್ ಮಾಡಿರಬೇಕು ನಿನ್ನೆ ಮತ್ತು ಇವತ್ತು. ಮಾರ್ಕೆಟ್ 2025ರ ಬಿಗಿನಿಂಗ್ ನಲ್ಲಿ ಒಂದಷ್ಟು ಮೇಲ್ಕ್ ಹೋಗಿದೆ. ಇದು ಕೂಡ ಒಂದಷ್ಟು ಗುಡ್ ಸೈನ್. ಯಾಕಂದ್ರೆ ಆವಾಗ ಮಾರುಕಟ್ಟೆಯಲ್ಲಿ ಒಂದಷ್ಟು ಖರೀದಾರಿ ಆಗುತ್ತೆ. 5ನೇ ಕಾರಣ, IT ಸೆಕ್ಟರ್ ಆಪ್ಟಿಮಿಸಮ್. ನಿಫ್ಟಿ IT ಇಂಡೆಕ್ಸ್ ಇವತ್ತು 2.3% ಮೇಲಕ್ಕೆ ಹೋಯಿತು. ಯಾಕಂದ್ರೆ ಬ್ರೋಕರೇಜ್ ಫಾರ್ಮ್ CLSA ಮತ್ತು ಸಿಟಿ ಅವ್ರು ಹೇಳ್ತಾ ಇದ್ದಾರೆ, ಭವಿಷ್ಯವಾಣಿ ನುಡಿತಾ ಇದ್ದಾರೆ, ಸ್ಟ್ರಾಂಗರ್ ರೆವಿನ್ಯೂ ಗ್ರೋತ್ ಫಾರ್ IT ಕಂಪನೀಸ್ ಇನ್ ಡಿಸೆಂಬರ್ ಕ್ವಾರ್ಟರ್. ಅಲ್ಲದೆ IT ಸರ್ವಿಸಸ್ಗೆ ಒಂದಷ್ಟು ಸ್ಟಡಿ ಡಿಮಾಂಡ್ ಸ್ಟಾರ್ಟ್ ಆಗಿದೆ. ರೀಸೆಂಟ್ ಡಿಪ್ರಿಸಿಯೇಷನ್ ರುಪಿ ವಿಲ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದರ್ ಕ್ವಾರ್ಟರ್ ರಿಸಲ್ಟ್ಸ್. ರುಪಿ ಯಾವಾಗ ಡಿಪ್ರಿಷಿಯೇಟ್ ಆಗುತ್ತೋ ಆವಾಗ ಫಾರಿನ್ ಇಂದ IT ಕಂಪನಿಗಳಿಗೆ ಬರುವಂತ ಹಣ ಒಂದಷ್ಟು ಜಾಸ್ತಿ ಆಗುತ್ತೆ. ಅದರಿಂದಾಗಿ IT ಸೆಕ್ಟರ್ ನಲ್ಲಿ ಒಂದಷ್ಟು ಚೇತರಿಕೆ ಕಂಡು ಬಂದಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರವನ್ನು ಅಟೆಂಡ್ ಆಗಿದಾರೋ ಅವರಿಗೆ ಈ ತರದ ರ್ಯಾಲಿಗಳಲ್ಲಿ ಯಾವ ತರದ ಉತ್ಸಾಹ ಇರೋದಿಲ್ಲ. ಯಾಕಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋದ್ರು ಅಷ್ಟೇ, ಕೆಳಗೆ ಬಂದ್ರು ಅಷ್ಟೇ,
ನಾವು ಲಾಂಗ್ ಟರ್ಮ್ ನಲ್ಲಿ SIP SCP ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ. ನಮ್ಮಲ್ಲಿ ದೊಡ್ಡ ಮೊತ್ತದ ಹಣ ಕ್ರೋಢೀಕರಣ ಅಂತಂದ್ರೆ ಶಿಸ್ತಿರಬೇಕು, ತಾಳ್ಮೆ ಇರಬೇಕು ಮತ್ತು ಅದರಿಂದಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಬೇಗದಲ್ಲಿ ಕಂಡುಕೊಳ್ಬಹುದು. ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಎಕ್ಸೈಟ್ ಆಗುವಂತ ಅಗತ್ಯತೆ ಇಲ್ಲ. ಮಾರುಕಟ್ಟೆ ಕೆಳಗೆ ಬಿದ್ದಾಗ ಡಿಪ್ರೆಷನ್ಗೆ ಒಳಗಾಗುವಂತ ಯಾವ ಅಗತ್ಯತೆಯೂ ಇಲ್ಲ. ಇದನ್ನು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ನಮ್ಮ ಚಾನಲ್ ಮೆಂಬರ್ಸ್ ಕೂಡ ಎಲ್ಲಾ ವಿಡಿಯೋ ನೋಡಿದ್ರೆ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಊಹಿಸ್ಕೊಳ್ತೇನೆ. ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಿಫ್ಟಿ 1.5% ಮೇಲಕ್ಕೆ ಹೋಗಿದೆ. ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಮೇಲಕ್ಕೆ ಹೋಗಿದೆ ಅಥವಾ ಕೆಳಕ್ಕೆ ಹೋಗಿದೆ ಅಂತ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.